ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ತೇಲಿ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿಂದು ಸೀರೀಸ್ ಏನಂತಂದರೆ ನಮ್ಮ ಬೆಂಗಳೂರು ಸೀರೀಸ್ 2 ಮಾಡ್ತಾ ಇದ್ದೀನಿ. ಇನ್ನು ಸೀರೀಸ್ 1 ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ, ನಂದು ರೀಲ್ಸ್ ಮಾಡಿರೋದು. ಸೊ ಇವತ್ತಿನ ಸೀರೀಸ್ ಏನಪ್ಪ ಅಂತಂದರೆ, ಇವತ್ತಿನ ಯಾವ ಪ್ಲೇಸ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅಂತಂದರೆ ದ ಮೋಸ್ಟ್ ಲಕ್ಸುರಿಯಸ್ ಮಾಲ್ ಇನ್ ಬೆಂಗಳೂರು ಕಾಲ್ಡ್ UB ಸಿಟಿ ಮಾಲ್. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ಹೋಗಿಲ್ಲ ಇನ್ನು ಗೈಸ್. ಸೊ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಟ್ರಾಫಿಕ್ ಏನಂದರೆ ನಮ್ಮ ಮನೆಯಿಂದ 23 ಕಿಲೋಮೀಟರ್ಸ್ ದೂರ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ ಟೇಕ್ 2 hours. ಓಕೆ 2 hours ಇರೋದು. 2:50 ರೀಚ್ ಇದೆ. ನಾವು ಊಬರ್ ಬುಕ್ ಮಾಡಿರೋದು 1 o'clockಗೆ. ಸೊ ವಿ ಆರ್ ಆನ್ ದ ವೇ ಗೈಸ್. ನಾವು ಫೈನಲಿ ನಮ್ಮ UB ಸಿಟಿ ಮಾಲಿಗೆ ಬಂದ್ವಿ. ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು, ಬಿಕಾಸ್ ಎಲ್ಲ ಮಾಲು ಮುಗಿಸಿದ್ದೀನಿ ಬೆಂಗಳೂರಲ್ಲಿ. ಬಟ್ ಈ ಮಾಲಿಗೆ ಬಂದಿರಲಿಲ್ಲ. ಚೆನ್ನಾಗಿದೆ ನೋಡಿ. UB ಸಿಟಿ ಮಾಲ್. ಇದು ಎಂಟ್ರೆನ್ಸು. ಓಕೆ, ಇಲ್ಲಿ ನೋಡಿ ಎಷ್ಟು ಪ್ರೊಫೆಷ್ನಲ್ ಆಗಿರುತ್ತೆ. ಫಸ್ಟಿಗೆ ಇಲ್ಲಿ ಬ್ಯಾಗ್ ಕೊಡಬೇಕು. ಇದೆಲ್ಲ ಬ್ರ್ಯಾಂಡ್ಸು: ಮೈಕಲ್ ಕೋರ್ಸ್, ಬಾಸ್, ಬರ್ಬರಿ. ಏನು ಗೊತ್ತಾ ಗೈಸ್, ನಾವು ಟವಲ್ ಹಾಕೊತೀವಿ ನೋಡ್ರಿ. ಟವಲ್ ಅಲ್ಲಿ 50 ರೂಪೀಸ್ 100 ರೂಪೀಸ್ ಟವಲ್ ಅಲ್ಲಿದೆ ನೋಡಿ. 15,000 20,000. ಬರ್ಬರಿ ಸ್ಕಾರ್ಫ್. ಇದೆಲ್ಲ ಬ್ರ್ಯಾಂಡೆಡ್. ಲೂಯಿಸ್ ವಿಟಾನ್. ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಲವಿಲ್ಲ ಅಂತ ಹೇಳಿದರು, ಬಟ್ ಆದರೂ ಮಾಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ನರ್ವಸ್ ಫೀಲ್ ಆಗ್ತಾಯಿತ್ತು. ಆ್ಯಂಬಿಯನ್ಸ್ ಮಾತ್ರ ಸಖತ್ತಾಗಿ ಫುಲ್ ಕ್ಲಾಸಿಗಾಗಿದೆ ನೋಡಿರಿ. ಇದು ಲೂಯಿಸ್ ವಿಟಾನ್. ಎಲ್ಲರೂ ಇಂಗ್ಲೀಷ್ ಚೆನ್ನಾಗಿದೆ. ಇದು ಬರ್ಬರಿದು. ಮೇಲೆ ಹೋಗ್ತೀನಿ. ಇಲ್ಲಿಂದ ಮೇಲೆ ಹೋಗ್ಬೇಕು ನೋಡಿ ಗೈಸ್. ನಾವು ಆವಾಗಲೇ ಇದ್ದಿದ್ದು ಗ್ರೌಂಡ್ ಫ್ಲೋರು, ಇವಾಗ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ನಾನೊಂದು ವಾಚ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. MK ವಾಚ್. ಇಫ್ ಐ ಗೆಟ್ ಐ ವಿಲ್ ಸಿ ಗೈಸ್. ಇದು ವಾಚ್ ಶಾಪ್ ಗೈಸ್. ಯಾವ್ದು ಗೊತ್ತಾ, ಜಿಮ್ಸನ್ ಅಂತ. ಎಲ್ಲ ಬ್ರ್ಯಾಂಡು ಇರುತ್ತೆ. ಅದನ್ನು ಹೊರಗಡೆ ಇದು ನೋಡಿ ಸೈಜ್. ನಾನೇನು ವಿಡಿಯೋಗ್ರಾಫಿ ಅಲವಿದೆ ಅಂದ್ಕೊಂಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಬಟ್ ವಿಡಿಯೋಗ್ರಾಫಿ ಅಲವಿಲ್ಲ ಗೈಸ್. ನಾನು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಇಲ್ಲೆಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ. ನಾವು ಫೋಟೋಶೂಟ್ ಮಾಡೋಣ, ರೀಲ್ಸ್ ಮಾಡ್ಕೊಳ್ಳೋಣ, ಹೋಗೋಣ ಅಷ್ಟೇ. ಈಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂದರೆ ಟಾಯ್ಸ್ ಶಾಪ್ ಇದೆ. ಟಾಯ್ಸ್ ಅಂತಂದರೆ ನಮ್ಮ ಕಡೆ ಜನಕ್ಕೆ ಅರ್ಥ ಆಗಲ್ಲ. ಎಸ್, ಆಟಿಕೆ ಸಾಮಾನು. ಇದು ಆಟಿಕೆ ಸಾಮಾನು ಶಾಪು. ಇದೆಲ್ಲ ಹೂ ನೋಡಿ, ಸಕ್ಕತ್ತಾಗಿದೆ, ಚೆನ್ನಾಗಿದೆ ಗೈಸ್. ಬಟ್ ಪ್ರೈಸಸ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ. ಎತ್ಕೊಂಡ್ರೆ ಕೆಳಗಡೆ ಗೈಸ್. ನಾವು ಫೈನಲಿ ಇವಾಗ ನಮ್ಮದು ಫೋಟೋಶೂಟ್ ಮುಗಿಸಿ ಬಂದ್ವಿ. ನಾನು ಒಂದು ವಾಚ್ ತೊಗೊಂಡೆ ಗೈಸ್. MK ವಾಚ್ ಆ್ಯಂಡ್ ಅರ್ಮಾನಿ ವಾಚ್ ತೊಗೊಂಡೆ ನನ್ನದು ಬರ್ಡೇ ಸೆಲ್ಫ್ ಗಿಫ್ಟಾಗಿ. ಸೊ ಇವಾಗ ನಾವು ಇದೆಲ್ಲ ಔಟ್ಸ್ಕರ್ಟ್ಸ್ ಗೈಸ್ ನೋಡಿ. ನನಗೆ ಏನು ಮಾತಾಡ್ಬೇಕಂತೇನೆ ಅರ್ಥ ಆಗ್ತಾಯಿಲ್ಲ. ಇಲ್ಲೆಲ್ಲ ಮುಖ ನೋಡ್ತವ್ರೆ. ವಿಡಿಯೋಗ್ರಾಫಿ ಬೇರೆ ಅಲಾಗಿಲ್ಲ. ಸೊ ನಾನು ಯಾವ ಥರ ವಾಚ್ ತೊಗೊಂಡಿದ್ದೀನಿ ಅಂತ ಮನೆಗೆ ತೋರಿಸ್ತೀನಿ. MK ವಾಚು ನನ್ನ ಡ್ರೀಮ್ ವಾಚ್ ಗೈಸ್. ತಗೊಂಡೆ ಫೈನಲಿ. ಅದು ತಗೊಂಡಿದ್ದ ಅಮೌಂಟಲ್ಲಿ ಒಂದು 2 ಇಲ್ಲ 3 ಗ್ರಾಮ್ ಗೋಲ್ಡೇ ಬರ್ತಿತ್ತು. ಸೊ ಅಲ್ಲಿದೆ ನೋಡಿ ನಾನು ತಗೊಂಡಿದ್ದ ಬ್ರ್ಯಾಂಡ್ ಅದೇ ಗೈಸ್. ವಾಶ್ರೂಮ್ ಗೈಸ್, ವಾಶ್ರೂಮ್ ನೋಡಿ. ಐ ಥಿಂಕ್ ನಮ್ಮ ಕಡೆ ಇದು ಮನೆಯಲ್ಲೂ ಈ ಥರ ಇರೋಲ್ಲ ಮಿರರು. ಇಲ್ಲಿ ನೋಡಿರಿ, ಇಲ್ಲೆಲ್ಲ ಬಂದುಬಿಟ್ಟು ಮೇಕಪ್ ಮಾಡ್ಕೊಳ್ಳೋಕ್ಕೆ, ಕೂಲ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ. ಇದು ನೋಡಿ ಔಟ್ಸೈಡ್ ಆಫ್ ದ UB ಸಿಟಿ ಮಾಲ್. ಸೆಕೆಂಡ್ ಫ್ಲೋರಿಂದ ಬಂದರೆ ಆಚೆ ಬಂದಿದೆ. ಸೊ ಇಲ್ಲೆಲ್ಲ ಫುಡ್ ಕೋರ್ಟು. ನಮಗೆ ತಿನ್ನೋಕ್ಕೆ ಏನಾದರೂ ಬೇಕಾದ್ರೆ ತಿನ್ಬೋದು. ಸೊ ಇವಾಗ ನಮ್ಗೆ ಹಸಿವಾಗ್ತಾ ಇದೆ. ನೋಡೋಣ ಯಾವ ಪ್ರೈಸಲ್ಲಿ ಏನು ಸಿಗುತ್ತೆ ಅಂತ ತಿನ್ಕೊಂಡು
ಬರೋಣ. ಹಸಿವಂತರ ಆಗಿದೆ. ಸೊ ಇವಾಗ ನಾವು ಪ್ರೈಸ್ ನೋಡಿಕೊಂಡ್ರೆ ತಿನ್ನೋಕ್ಕಾಗಲ್ಲ. ಲೈಟಾಗಿ ಏನಾದರೂ ತಿನ್ಕೊಂಡು ಬರೋಣ ಬನ್ನಿ. ಎಲ್ಲೋ ಬಂದಿದ್ದೀವಿ ಇನ್ಸ್ಪೈರಿಂಗ್. ಯಾವ ಫ್ಲೋರ್ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಆ ಕಡೆಯಿಂದ ಈ ಕಡೆ ಬಂದ್ವಿ. ಇಲ್ಲಿ ನಾವು ಪ್ರೆಸ್ಟೇಜ್ ಗ್ರೂಪ್ ಅಂತ ಹಾಕಿದ್ದಾರೆ. ಮೇಲೆ ಏನಾದರೂ ನಮಗೆ ಮೆಕ್ಡಿ ಅಥವಾ ಡೊಮಿನೋಸ್ ಏನಾದರೂ ಸಿಗುತ್ತೆ ಅಂದರೆ ಗೊತ್ತಿಲ್ಲ, ನೋಡ್ತಾ ಇದ್ದೀವಿ. ಸುಮ್ಮನೆ ಒಂದು 8th ಫ್ಲೋರ್ ಅಂತ ಹಾಕೋಣ, ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಹೋಗ್ತಾ ಇದ್ದೀವಿ ಗೈಸ್. ಹಸುತ್ತಾ ಐತೆ ಗೈಸ್. ಹೊಟ್ಟೆ ಇಲ್ಲೆಲ್ಲ ನೋಡಿದ್ರೆ ಎಲ್ಲ ರೆಸ್ಟೋಪರ್ಸ್ ಏನಿಲ್ವಾ? ಇಲ್ಲಿ ಯಾವುದೂ ಇಲ್ಲ. ನೀವೆಲ್ಲ 10ನೇ ಫ್ಲೋರ್ ಏನಿದೆ? ಸುಮ್ಮನೆ ನಾನು ನೋಡಕ್ಕಂತ ಹೋಗ್ತಾ ಇದ್ದೆ. ಸಬ್ಲೈನಲ್ಲಿ ಅಲ್ಲಿ ಪೇ ಮಾಡಬೇಕು. ಕೆಳಗಡೆ ಜೀರೋಗೆ ಹೋಗಿ, ಜೀರೋದಿಂದ ಆ ಕಡೆ ಹೋಗಿ ಅಲ್ಲೆಲ್ಲ ಇದೆ ಟೋಟಲ್. ಇದು ಮೆಕ್ಡೊನಾಲ್ಡ್ಸ್ ಇಲ್ಲ. ಓಕೆ, ನಮಗೂ ಗೊತ್ತು ಗೈಸ್ ಇಲ್ಲ ಅಂತ ಸುಮ್ಮನೆ ಕೇಳಿದ್ವಿ ಅಷ್ಟೇ. ಆಮೇಲೆ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ ಅಂದರೆ ಗೊತ್ತಾಗ್ಬೇಕು ತಾನೆ. ಮೆಕ್ಡಿ ಡೊಮಿನೋಸ್ ಇಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗ್ತೀವಿ. ಸೊ ಇವಾಗ ಮತ್ತೆ ವಾಪಸ್ ಅಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಗ್ರೂಪ್ಸ್ ಅಂದರೆ ಕಂಪ್ನೀಸಾ? ಸಬ್ಲೈನ್ ಅಂತ, ಸಬ್ಲೈನ್ ಗ್ಯಾಲರಿ ರೀಜನ್ ಇಸ್ ಟು ಫಾರ್ಮ್ ಆರ್ಟ್ ಆ್ಯಂಡ್ ಆರ್ಟಿಸ್ಟ್. ಯಾವುದಿದು? 8th ಫ್ಲೋರ್. ಸೊ ಇವಾಗ ವಾಪಸ್ ಅಲ್ಲೇ ಹೋಗ್ತಾ ಇದ್ದೀವಿ. ಇಷ್ಟು ಎಕ್ಸ್ಪ್ಲೋರ್ ಮಾಡಿರೋದು ಏನಿಲ್ಲ. ಎಲ್ಲ ಬ್ರ್ಯಾಂಡ್ಸ್ ಇದೆ. A to Z ಎಲ್ಲ ಬ್ರ್ಯಾಂಡ್ಸ್ ಇದ್ದಾವೆ. ನಾನೊಂದು MK ವಾಚ್ ತೊಗೊಂಡ್ಬಿಟ್ಟು ಟೋಪಿ ಹಾಕ್ಸ್ಕೊಂಡೆ. ಸೊ ನನ್ನ ಬರ್ಡೇ ಶಾಪಿಂಗ್ ಹೋಗಿತ್ತು ಗೈಸ್. ಇಷ್ಟು ಮೇಲೆ ಏನು ತೊಗೊಳಕ್ಕೆ ಹೋಗಲ್ಲ ನಾನೀಗ. ಏನಂತೀರಾ? ನೀವೇನಂತೀರಾ ಗೈಸ್? ನಮಗೆ UB ಸಿಟಿ ಮಾಲ್ ಸಾಕಾಯಿತು. ಸೊ ಆಚೆ ಬಂದಿದ್ದೀವಿ ನಾವು ಇವಾಗ. ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ಅಲ್ಲೇನೂ ತಿಂದಿಲ್ಲ, ಏನಿಲ್ಲ ಗೈಸ್, ಬರೀ ಬ್ರ್ಯಾಂಡ್ಸ್ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಬಟ್ ಕ್ಲಾಸಿಕ್ ನೋಡುವಂಥದ್ದು ಏನಿಲ್ಲ. ನನಗೆ ಮಾಲ್ ಆಫ್ ಏಷ್ಯಾಗೆ ಇದಕ್ಕೇನು ಡಿಫ್ರೆನ್ಸೇ ಅನಿಸಿಲ್ಲಪ್ಪ. ಇನ್ನು ಮಾಲ್ ಆಫ್ ಏಷ್ಯಾ ಇದಕ್ಕಿಂತ ಚೆನ್ನಾಗಿದೆ ಗೈಸ್. ಇಲ್ಲೇನೋ ವಿಡಿಯೋಗ್ರಫಿ ಎಲ್ಲವಿಲ್ಲ, ಫೋಟೋಗ್ರಫಿ ಎಲ್ಲವಿಲ್ಲ ಅಂದ್ಕೊಂಡ್ಬಿಟ್ಟು ಆಕ್ಸಿಡೆಂಟ್ ಆಯಿತು ಗೈಸ್. ನಮಗೆ ಹೋಟೆಲ್ಗಾಗಿ ಪರದಾಟ ಆಡ್ತಾ ಇದೀವಿ ಗೈಸ್. ಹುಡುಕ್ತಾ ಇದ್ದೀವಿ. ಏನು ನೋಡಿ ಕಾರ್ಡ್ भाई थोड़ा पानी दो. ನಮ್ದು ಹೋಟೆಲ್ ಹುಡ್ಕೋದ್ರಲ್ಲೇ 2 ಅವರ್ ಆಯಿತು ಗೈಸ್. ಪಾಪ ಅಲ್ಲೊಬ್ಬರು ಆಕ್ಸಿಡೆಂಟ್ ಆಯ್ತು, ಅವಾಗ ತೋರಿಸಿದ್ನಲ್ಲ ಅವ್ರದ್ದು. ಏನಂದರೆ ಗುದ್ಕೊಂಡ್ಬಿಟ್ಟು ಹೋಗ್ಬಿಟ್ಟವನೇ, ಅಲ್ಲಿ ನಿಂತಿಲ್ಲ, ಸ್ಟಾಪ್ ಮಾಡಿಲ್ಲ. ಅವ್ರ ಪಾಪ ಝಪ್ಟೋ ಸ್ವಿಗ್ಗಿ ಝೊಮ್ಯಾಟೊ ಓಡಿಸೋರು. ಏನು ಮಾಡ್ಬೇಕು ಹೇಳಿ ಪಾಪ. ಕಾಲೆಲ್ಲ ಕೈಯೆಲ್ಲ ಏಟಾಗಿದೆ. ಫುಡ್ ಡೆಲಿವರಿ ಮಾಡೋರು ಕಾಲ್ ಮಾಡ್ತಿದ್ದಾರೆ, ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅವರಿಗೆ ಒಂದು ಸ್ವಲ್ಪ ಆರ್ಡರ್ ಕ್ಯಾನ್ಸಲ್ ಮಾಡಿಕೊಟ್ಟು ನಾವು ಬಂದ್ವಿ. ಇವಾಗ ನಮ್ಮ ಹಾದಿನ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಹೋಟೆಲ್ ಸಿಗ್ತಾ ಇಲ್ಲ ನಮಗೆ. ಅಲ್ಲಿ ಸಿಗ್ನಲ್ ಬಿದ್ದಿದೆ ನಿಂಬೇಕು ತಾನೆ. ಅವನು ಗುದ್ಕೊಂಡ್ಬಿಟ್ಟು ಹಂಗೆ ಹೋಗ್ತಾವನೆ. ನಾವು ಎಂಪೈರ್ ಹೋಟೆಲಿಗೆ ಬಂದಿವಿ ಇವಾಗ. ಅದು ಆಟೋ ಮಾಡ್ಕೊಂಡು ಬಂದ್ವಿ ಗೈಸ್. ಲಾಸ್ಟ್ ಹೋಟೆಲ್ ಸಿಗಲಿಲ್ಲ, ಹಸಿವಾಗಿದೆ. ಸೊ ಪರೋಟ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ತಿಂತಾ ಇದ್ದೀವಿ. ಇವಾಗ ನಾವು ಊಟ ಮುಗಿಸಿ ಹೋಗ್ತಾ ಇದ್ದೀವಿ. ಪಾನ್ ತಿನ್ಕೊಂಡು ಏನು ಗೊತ್ತಾ ಗೈಸ್, ನಾವು ಊಟಕ್ಕೆ ಮಿನಿಮಮ್ ಅಂದ್ರೂ 2 ಕಿಲೋಮೀಟರ್ ಸುತ್ತಾಡಿದ್ವಿ ರೆಸ್ಟೋರೆಂಟ್ಗೋಸ್ಕರ. ಲಾಸ್ಟಿಗೆ ಇದು ಎಂಪೈರ್, ಅದು ಆಟೋ ಮಾಡ್ಕೊಂಡು ಬಂದ್ವಿ. 2 ಕಿಲೋಮೀಟರ್ ಓಡಾಡಿದ್ದು ವೇಸ್ಟ್ ಆಗಿ ಆಟೋ ಮಾಡ್ಕೊಂಡು ಬಂದು ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 7:30 ಟೈಮು. ಸೊ ಹೋಗಿ ಸುಸ್ತಾಗಿದೆ ಗೈಸ್, ಮಲ್ಕೊಳ್ಳೋದಷ್ಟೇ. ಮೂವಿಗೆ ಬಂದಿದ್ದೀವಿ ಗೈಸ್. ಯಾವುದದು ಮೂವಿ? ಮಾಯಿಟಿ ಬಂಗಾರ ತೆಲುಗು ಮೂವಿ. ಸೊ 10:20 ಶೋ ಇರೋದು. ಇವಾಗ ಆಲ್ರೆಡಿ 10:35 ಆಗಿದೆ. ಲಿಫ್ಟ್ ಇವಳಿಂದಾನೆ ಗೈಸ್. ನನಗಂತೂ ತೆಲುಗು ಬರಲ್ಲ, ಸುಮ್ಮನೆ ಸಬ್ ಟೈಟಲ್ಸ್ ನೋಡ್ತೀನಿ ಅಷ್ಟೇ. ಸಬ್ ಟೈಟಲ್ಸ್ ಹಾಕಲ್ಲ ಇಲ್ಲಿ. ಹಾಕ್ತಾರೆ
ಬರ್ತಾ ಇಲ್ಲ ಗೈಸ್ ನೋಡಿ ಮಾ ಬೇಕಾ ಮೊನ್ನೆ ಇಂದ್ರ ಜೊತೆ ಕಾಲ್ ಮಾಡಿದೈತಿ ಇವಾಗ ಸಮಂತ ಕಾಲ್ ಮಾಡ್ತಿದ್ದಾರೆ ಮಾಡ್ತೀನಿ ಹಲೋ ಸಮಂತ ತನುಜ ಬರ್ತಾ ಇದ್ಲೆ ಒಂದ್ ಸ್ವಲ್ಪ ಮೂವಿ ಲೇಟ್ ಹಾಕು ಸಾಯಿಲ್ಗೆ 10 ನಿಮಿಷ ಲೇಟ್ ಬಾದ್ ಮೂವಿ ಪ್ಲಾನ್ ಇರ್ಲಿಲ್ಲ ಲಾಸ್ಟ್ ನಾನು ಹೆಂಗ್ ಹಾಕೊಂಡಿದ್ದೀನಿ ನೋಡಿ ಆಂಟಿ ಹೇಳ್ತಾರೆ ನನ್ನ ಔಟ್ಫಿಟ್ ನೋಡಿ ಹೈಟೆಕ್ ಬಂತು ಇನ್ನೂ ಟಿಕೆಟ್ ತಗೊಂಡಿಲ್ಲ ಇನ್ನೂ ಟಿಕೆಟ್ ತಗೋಬೇಕು ಮಾ ಆಂಟಿ ಬಂಗಾರ ಓಪನ್ ಅಲ್ಲಿ ಆ ಕಡೆ ರನ್ ಒಡ್ಡು ಸಮಂತ ನೋಡ್ಬೇಕಂತ ಗೈಸ್ ಇವರೆಲ್ಲ ನಾವು ಮೂವಿ ನೋಡಕ್ ಬಂದಿಲ್ಲ ಗೈಸ್ ಅವಳಿಗೋಸ್ಕರ ಬಂದಿರೋದು ಪಾಪ ಅವಳು ಮೂವಿ ನೋಡ್ಬೇಕನ್ನೋ ಆಸೆ ಇತ್ತಂತೆ ಅಲ್ಲಿ ನೋಡಿ ಚಿಕ್ಕ ಪಾಪ ಹೆಂಗೆ ಫೋಟೋ ಶೂಟ್ ಮಾಡ್ತಿದ್ದೆ ಬನ್ನಿ ಬೇಗ ಹೋಗೋಣ ಓಡು ಓಡು ಎರಡು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿ ಬಂದಿದ್ದೀನಿ ಇನ್ನೂ ತಂದ್ಕೊಟ್ಟಿಲ್ಲ ಹಸು ಆಗ್ತಾ ಇದೆ ಅಂತ ಬ್ರೌನಿ ಇಷ್ಟು ಸ್ಮಾಲ್ ಬ್ರೌನಿ ಗೈಸ್ ಅದು 300 ರುಪೀಸ್ ಅಂತೆ ನನಗೆ ಅದೇ ಶಾಕ್ ಆಗ್ತಿರೋದು ಇನ್ನೊಂದು ತಿನ್ಬೇಕಂತ ತಿನ್ನಕ್ಕಾಗ್ತಾ ಇವಾಗ ಇಂಟರ್ವಲ್ ಇದೆ ಏನು ಗೊತ್ತಾ ನಾವು ಮೂವಿಗೆ ಬಂದಿದ್ದೀವಿ ನೋಡ್ರಿ ಗೈಸ್ ಅವ್ನು ಹೆಂಗೆ ಮಲ್ಕೊಂಡು ಬೇರೆ ಏನು ಕಲಿಸ್ತೀರಿ 240 ರುಪೀಸ್ ಕೊಟ್ಟು ಮಲ್ಗಕ್ಕೆ ಬಂದಾನೆ ಗೈಸ್ ಇಲ್ಲಿ ಥಿಯೇಟರ್ಲ್ಲ ರಿಚ್ ಕಿಡ್ಸ್ ಇವರೆಲ್ಲ ಮೂವಿ ನೋಡಂತ ಎದುರಿಸ್ತಾ ಇದ್ದೀವಿ ಗೊರ್ಕು ಹೊಡ್ಕೊಂಡು ಮಲ್ಕೊಂಡವನೆ ನಾವು ಬ್ರೌನಿ ಆರ್ಡರ್ ಮಾಡಿದ್ವಿ ಅಷ್ಟೇ ಬ್ರೌನಿ ಇರೋದು 300 ರುಪೀಸ್ ಅಂತ ಗೈಸ್ ಹಸು ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅಂತ ಬ್ರೌನಿ ತಿಂದು ಸೊ ಮನೆಗೆ ಹೋಗ್ಬಿಟ್ಟು ಡಿನ್ನರ್ ఇన్నోవేషన్స్ వస్తారు విజయ్ చేస్తున్నాడు ఎవరు మీరు అది మావిడ ఆగండి ఆగండి ఎవరు మీరు ఫోన్ చారలగే ಮಲ್ಕೊ ಇನ್ನೊಂದು ಸ್ವಲ್ಪ ಹಾಂ ಏನು ಮೂವಿ ಮುಗೀತು ಎಲ್ಲರೂ ಹೋಗ್ತಿದ್ದಾರೆ ನೋಡಿ ಗೈಸ್ ಇವರೆಲ್ಲ ದುಡ್ಡು ಕೊಟ್ಟು ಥಿಯೇಟ್ರ್ ಮಲ್ಗಕ್ಕೆ ಬರ್ತಾರೆ ಇವರು ಹೇಳ್ರಿ ಹೋಗೋಣ ಚಲೋ ಗೈಸ್ ವಿಲ್ಗೋ ಹೇಳ್ತೀರಾ ಇಲ್ಲ ಬರ್ರಿ ನೋಡಿ ಗೈಸ್ ಯಾರೂ ಇಲ್ಲ ಹೇಳ್ತಾ ಇಲ್ಲ ಇವರು ಒಂದು 3 ಪೆಗ್ ಹಾಕೊಂಡು ಮತ್ತೆ ಮಲ್ಕೊಂಡಿದ್ದೇನು ಹಾಕಿದ್ಯಾ ಅದಕ್ಕೆ ನಿದ್ದೆ ಬಂದಿದೆ ನಿಂಗೆ ಚೆನ್ನಾಗಿತ್ತು ಗೈಸ್ ಮೂವಿ ನಿಂಗೆ ನಾನು ಬಂದಿದ್ದೆ ಅರ್ಧಕ್ಕೆ ಗೈಸ್ ಬಟ್ ಆದರೂ ಸ್ಟೋರಿ ತಿಳಿತು ಫಸ್ಟ್ ಟೈಮ್ ತೆಲುಗು ಮೂವಿ ನಾನು ಇಂಟ್ರೆಸ್ಟಿಂದ ನೋಡಿದ್ದೀನಿ ಲಾಸ್ಟ್ 5 ಮಿನಿಟ್ಸಲ್ಲಿ ನಿದ್ದೆ ಬರ್ತಾಯಿತ್ತು ಮಲಗಿದ್ದೆ ಆಮೇಲೆ ಮತ್ತೆ ಎದ್ದೆ ಗೈಸ್ ಸಖತ್ತಾಗಿತ್ತು ಮೂವಿ ಸಮಂತ ಸೊ ಇವಾಗ ನಾವು ಊಬರ್ ಬುಕ್ ಮಾಡಿ ಹೋಗಬೇಕು ತನುಜಂದು ಆಸೆ ಈಡೇರಿಸಿದ್ದೀವಿ ಇವತ್ತು ಭಯಕ್ಕೆ ಇತ್ತು ಅವಳದು ಮೂವಿಗೆ ಹೋಗೋಣ ಅಂದ್ಕೊಂಡು ಕರ್ಕೊಂಡು ಬಂದು ಚಲೋ ಇವಾಗ 1:30 ಗಂಟೆ ಊಟ ಮಾಡಿಲ್ಲ ಗೈಸ್ ಅದೇ ನಮಗೆ ಖುಷಿ ಆಯ್ತಾ